ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೋಮ್ಸ್ ಮ್ಯಾಜಿಕ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನನ್ನ ಮತ್ತೊಂದು ಹೊಸದೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಬೆಳಗಿನ ಒಂದು ಬಿಸಿ ಬಿಸಿ ಕಾಫಿಯೊಂದಿಗೆ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ಆದರೆ ಅದಕ್ಕೂ ಮೊದಲು ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿತೀನಿ. ನನ್ನ ನಂತರ ನನ್ನ ಹಸ್ಬೆಂಡ್ ಬಂದ್ಮೇಲೆ ಇಬ್ಬರಿಗೂ ಕೂಡ ಕಾಫಿಯನ್ನು ಮಾಡಿಬಿಟ್ಟು ಕುಡಿತೀವಿ. ಅದ್ರ ಜೊತೆ ಸ್ವಲ್ಪ ಮಾತುಕತೆ ಇದ್ದೇ ಇರುತ್ತೆ. ಇನ್ನು ಮಾರ್ನಿಂಗ್ ರೊಟೀನ್ ಅಂದ್ರೆ ಕೇಳಲೇಬೇಕಲ್ವಾ, ಸಖತ್ ಬ್ಯುಸಿ ಆಗಿರತ್ತೆ. ಸೊ ಹಾಗಾಗಿ ಮಗನಿಗೆ ಟಿಫನ್ ಮಾಡಬೇಕು, ಮತ್ತೆ ಅವನಿಗೆ ಸ್ಕೂಲ್ಗೆ ಎಕ್ಸಾಮ್ ಈಗಾಗಲೇ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಅವಸರ ಮತ್ತೆ ಟೆನ್ಷನ್ ಕೂಡ. ಯಾಕಂತಂದ್ರೆ ಮಕ್ಕಳು ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅಂದ್ರೆ ಮಕ್ಕಳಿಗಿಂತ ತಾಯಂದ್ರಿಗೆ ಹೆಚ್ಚು ಟೆನ್ಷನ್ ತಾನೆ. ಇನ್ನು ನೋಡ್ತಾ ಇರ್ಬೋದು, ನನ್ನ ಮಗ ಈಗಾಗಲೇ ರೆಡಿ ಆಗಿದ್ದಾನೆ. ಸೊ ಹಾಗಾಗಿ ಅಮ್ಮ ಆಯ್ತಾ, ಎಲ್ಲ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ದ. ಸೊ ಒಂದು ಕಾಫಿಯನ್ನು ಕುಡಿದ್ಬಿಟ್ಟು ನೆಕ್ಸ್ಟ್ ಟಿಫನ್ಗೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವನು ಸ್ವಲ್ಪ ಬೆಳಗ್ಗೆ ಬೇಗ ಇದ್ದಿದ್ದ. ಸೊ ಎಕ್ಸಾಮ್ ಇರೋದ್ರಿಂದ ರಿವಿಷನ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಎಬ್ಸಿದ್ದೆ ಅವನಿಗೆ. ನಂತರ ಈ ಒಂದು ಕಾಫಿಯನ್ನು ಕುಡಿಯೋ ಟೈಮಲ್ಲಿ ನನ್ನ ಮಗ ಅವ್ರ ಮ್ಯಾಮ್ಗೆ ಒಂದು ಲೆಟರ್ ಅನ್ನ ಬರೆದಿದ್ದ, ಮೈ ಬೆಸ್ಟ್ ಟೀಚರ್ ಅಂತ ಹೇಳ್ಬಿಟ್ಟು. ಅದನ್ನ ಹಾಗೆ ವಿಡಿಯೋ ಮಾಡಿದೆ. ಇನ್ನು ಟಿಫನ್ಗೆ ಇವತ್ತು ಪೊಟೆಟೊ ರೈಸ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೆ. ಈ ಪೊಟೆಟೊ ರೈಸ್ ನನ್ನ ಮಗನಿಗೆ ತುಂಬಾನೇ ಇಷ್ಟ. ಯಾಕೆಂತಂದ್ರೆ ಆ ಒಂದು ಪೊಟೆಟೊನ ಫ್ರೈ ಮಾಡಿ ಹಾಕೋದ್ರಿಂದ ಆ ಪೊಟೆಟೊ ತುಂಬಾನೇ ಟೇಸ್ಟ್ ಆಗುತ್ತೆ ಅಂತ ಹೇಳಿ. ಹಾಗೂ ಸಿಂಪಲ್ ಆಗಿ ಇದನ್ನ ನೀವು ಬೇಗ ಕೂಡ ಮಾಡ್ಕೋಬಹುದು. ಇದಕ್ಕಾಗಿ ಮೊದಲು ನೀವು ಎಣ್ಣೆಯಲ್ಲಿ ಈ ಒಂದು ಆಲೂಗಡ್ಡೆನ, ಉದ್ದಕ್ಕೆ ಹೆಚ್ಚಿರ್ತಕ್ಕಂಥ ಆಲೂಗಡ್ಡೆನ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಬಿಟ್ಟು ಎತ್ತಿಡ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ಎಣ್ಣೆನಲ್ಲಿ ನೀವು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಇದನ್ನ ರೈಸ್ ಜೊತೆ ಕೊಡೋದ್ರಿಂದ ತುಂಬಾನೇ ಟೇಸ್ಟಿ ಆಗುತ್ತೆ ತಿನ್ನೋದಕ್ಕೆ, ಮತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ. ಆಸ್ ಯೂಶುವಲ್ ಮಕ್ಕಳಿಗೆ ಫ್ರೆಂಚ್ ಫ್ರೈಸ್ ಅಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ಈ ಒಂದು ಫ್ರೆಂಚ್ ಫ್ರೈಸ್ ನ ಸೇರಿಸಿರತಕ್ಕಂತಹ ಒಂದು ರೈಸ್ ಅಂತಂದ್ರೆ ಇನ್ನೂ ಇಷ್ಟ ಆಗುತ್ತೆ. ಇದನ್ನ ನಾನು ಮೊದಲು ಫ್ರೈ ಮಾಡ್ಕೊಂಡು ಈ ತರ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ನಂತರ ಈ ಕಡ್ದಿರ್ತಕ್ಕಂಥ ಆಲೂಗಡ್ಡೆನ ತೆಗೆದುಬಿಟ್ಟು ಅದೇ ಎಣ್ಣೆಯಲ್ಲಿ ಸ್ವಲ್ಪ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿಯನ್ನ ಒಗ್ಗರಣೆ ಹಾಕಬೇಕು. ನಂತರ ನಿಮಗೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ, ಖಾರಕ್ಕೆ ಖಾರ, ಉಪ್ಪನ್ನ ಸೇರಿಸಿದ್ರೆ ಸಾಕು. ಹೆಚ್ಚು ಸ್ಪೈಸಿ ಮಾಡಿದ್ರೆ ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಇದನ್ನ ಲೈಟ್ ಆಗಿ ಮಾಡಬಹುದು. ನಂತರ ನೀರು ಕುದೀತಾ ಇರಬೇಕಾದ್ರೆ ಕಡ್ದಿಟ್ಟಿರ್ತಕ್ಕಂತಹ ಆಲೂಗಡ್ಡೆನ ಹಾಕಬೇಕು. ಅದರಲ್ಲಿ ಕಡ್ದಿರ್ತಕ್ಕಂತಹ ಆಲೂಗಡ್ಡೆನ ಸ್ವಲ್ಪ ಸೈಡ್ ಡಿಶ್ ಆಗಿ ಕೂಡ ನೀವು ಬಳಸಬಹುದು. ನಂತರ ಇದಕ್ಕೆ ಅಕ್ಕಿಯನ್ನ ಸೇರಿಸ್ಬಿಟ್ಟು 2 ವಿಷಲ್ ಹೊಡಿಸಿದ್ರೆ ಸೂಪರ್ ಆಗಿರ್ತಕ್ಕಂಥ ಟೇಸ್ಟಿ ಆಗಿರ್ತಕ್ಕಂತಹ ಒಂದು ಪೊಟೆಟೊ ರೈಸ್ ರೆಡಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲಂಚ್ ಬಾಕ್ಸ್ಗೂ ಕೂಡ ನಾನು ಇದನ್ನೇ ಕೊಟ್ಟಿದ್ದೆ. ನೆಕ್ಸ್ಟ್ ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಶೀತ ಆಗಿತ್ತು. ಹಾಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ. ಬೆಳಗ್ಗೆ ಒನ್ ಟೈಮು ಈ ಒಂದು ತುಳಸಿ ಎಲೆ ಕಷಾಯವನ್ನು ಕೊಡೋದ್ರಿಂದ ಸ್ವಲ್ಪ ಶೀತ, ಗಂಟ್ಲು ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಇದನ್ನ ನೀವು 2 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಕೊಡಬಹುದು. ಆದರೆ ಹಾಕೊಳ್ಳತಕ್ಕಂತಹ ಸ್ವಲ್ಪ ಪದಾರ್ಥಗಳನ್ನ ಕಡಿಮೆ ಹಾಕೋಬೇಕು. ಇದಕ್ಕಾಗಿ ನೀವು ಬೆಳ್ಳುಳ್ಳಿ, ತುಳಸಿ ಎಲೆ ಮತ್ತೆ 1 ಮೆಣಸಿನ ಕಾಳನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಜಜ್ಜಬೇಕು. ಈ ರೀತಿ ಇದಕ್ಕೆ ಬೇಕಾದ್ರೆ ಸ್ವಲ್ಪ ನೀರನ್ನ ಹಾಕೋಬಹುದು. ತುಂಬಾ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರೆ 1 ವರ್ಷದಕ್ಕಿಂತ ಒಳಗಿನ ಮಕ್ಕಳಿಗೆ ಮೆಣಸಿನ ಕಾಳನ್ನ ತುಂಬಾ ದೊಡ್ಡದು ಹಾಕೋಬೇಡಿ. ಅದನ್ನ ಜಬ್ಬಿಟ್ಟು ಅದನ್ನ ಅರ್ಧ ಭಾಗವನ್ನ ಮಾತ್ರ ಹಾಕೊಳ್ಳಿ. ಯಾಕಂದ್ರೆ ಮೆಣಸಿನ ಕಾಳು ಜಾಸ್ತಿ ಆದರೆ ಘಾಟ ಜಾಸ್ತಿ ಆಗುತ್ತೆ, ಗಂಟ್ಲು ಮಕ್ಕಳಿಗೆ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದನ್ನ ನಾವು ಕೊಡೋದ್ರಿಂದ ಮಕ್ಕಳ ಗಂಟ್ಲು ನೋವು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಇದನ್ನ ಕುಡಿಯೋದಕ್ಕೆ ನನ್ನ ಮಗ ಎಷ್ಟು ಕಿರಿಕಿರಿ ಮಾಡ್ತಾ ಇದ್ದಾನೆ ನೋಡಿ. ನನಗೆ ಬೇಡ ಅಂತ ಇದ್ದ. ಆದ್ರೂ ಕೂಡ ಬಿಡ್ಲಿಲ್ಲ, ಹೇಗೋ ಮಾಡಿ ಕುಡಿಸ್ದೆ. ಯಾಕಂದ್ರೆ ಸ್ವಲ್ಪ ಅದು ಖಾರ ಆಗಿರುತ್ತೆ, ಘಾಟ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತಾನೆ. ಸೊ ಇನ್ನೇನು ಎಲ್ಲ ಕಡೆ ಫಸ್ಟ್ ಟೈಮ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮಗನಿಗೂ ಕೂಡ ಈ ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ನಾನು ಪ್ರಾಕ್ಟೀಸ್ ಅನ್ನ ಮಾಡಿಸ್ತಾ ಇದ್ದೀನಿ. ಮತ್ತೆ ಇವತ್ತಿನ ದಿನ ನಿಮಗೆ ಮಕ್ಕಳಿಗೆ ಯಾವ ರೀತಿಯಾಗಿ ನಾವು ಎಕ್ಸಾಮ್ಗೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತಿಳಿಸೋದಕ್ಕೆ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀನಿ. ಈ ಒಂದು ಟಿಪ್ಸ್ ಅನ್ನು ಕೂಡ ನೀವು ಫಾಲೋ ಮಾಡಬಹುದು. ಅಂದ್ರೆ ನಾನು ಮೊದಲಿಗೆ ಒಂದು ಸಬ್ಜೆಕ್ಟ್ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನ್ ಆನ್ಸರ್ಗಳನ್ನು ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಗಳನ್ನು ರೆಡಿ ಮಾಡ್ಕೋತೀನಿ. ಅಂತಂದ್ರೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಫಿಲ್ ಇನ್ ದ ಬ್ಲಾಂಕ್ಸ್ ಅಥವಾ ಮ್ಯಾಚ್ ದ ಫಾಲೋಯಿಂಗು ಅಥವಾ ಕ್ವಶನ್ ಆನ್ಸರ್ಗಳು ಎಲ್ಲವನ್ನೂ ಕೂಡ ನಾನೇ ಬರೆದ್ಬಿಟ್ಟು ಒಂದ್ ಕಡೆ ಎಲ್ಲದನ್ನು ಸೇರಿಸಿ ಕ್ವಶನ್ ಪೇಪರ್ ಈ ರೀತಿಯಾಗಿ ರೆಡಿ ಮಾಡ್ತಾ ಹೋಗ್ತೀನಿ. ಅಂದ್ರೆ ಒಂದು ಸಬ್ಜೆಕ್ಟ್ಗೆ ಒಂದು ಕ್ವಶನ್ ಪೇಪರ್ ಈ ರೀತಿಯಾಗಿ 2ರಿಂದ 3 ಕ್ವಶನ್ ಪೇಪರ್ಸ್ಗಳನ್ನ ರೆಡಿ ಮಾಡ್ಬಿಡ್ತೀನಿ. ನಂತರ ಅದನ್ನ ಪ್ರಾಕ್ಟೀಸ್ ಮಾಡಿಸ್ತಾ ಹೋಗ್ತೀನಿ. ಅಂದ್ರೆ ಇದನ್ನ ಒಂದು ಪೇಪರ್ ಅನ್ನ ಒಂದು 4ರಿಂದ 5 ಟೈಮ್ ಬರೆದು ಅಥವಾ ಜೆರಾಕ್ಸ್ ಅನ್ನಾದ್ರೂ ಮಾಡಬಹುದು. ಜೆರಾಕ್ಸ್ ಮಾಡೋದಕ್ಕೆ ಆಗಲಿಲ್ಲ ಅಂತಂದ್ರೆ ಒಂದೇ ತರದ ಕ್ವಶನ್ ಪೇಪರ್ ಅನ್ನ 4ರಿಂದ 5 ಸಲ ಬರೆದ್ಬಿಟ್ಟು ಅದನ್ನ ಈ ರೀತಿಯಾಗಿ ಮಕ್ಕಳಿಗೆ ಕೊಡೋದ್ರಿಂದ ಅವ್ರು ಪದೇ ಅದನ್ನ ಬರೆದ್ಬಿಟ್ಟು ಪ್ರಾಕ್ಟೀಸ್ ಆಗುತ್ತೆ. ನಾನು ಪ್ರತಿ ಸಲ ಕೂಡ ಎಕ್ಸಾಮ್ ಇದ್ದಾಗ ಇದೇ ತರ ಮಾಡ್ತೀನಿ, ಮತ್ತು ಟೆಸ್ಟ್ ಇದ್ದಾಗ ಕೂಡ ನಾನು ಈ ತರನೇ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಅವ್ರಿಗೆ ಪದೇ ಬರೆದ್ಬಿಟ್ಟು ತುಂಬಾ ಸಲ ಪ್ರಾಕ್ಟೀಸ್ ಆಗತ್ತಲ್ಲ, ಹಾಗಾಗಿ ಮೆಮೊರಿಯಲ್ಲಿ ಚೆನ್ನಾಗಿ ಉಳ್ಕೊಳತ್ತೆ. ಈ ತರ ನಾವು ಪ್ರಾಕ್ಟೀಸ್ ಆಗಿ ಮಾಡಿಸಬಹುದು.
ನೆಕ್ಸ್ಟ್ ಇವತ್ತು ಎಕ್ಸಾಮ್ ಇರೋದ್ರಿಂದ ನನ್ನ ಮಗ ಬೆಳಗ್ಗೆನೆ ನಮಸ್ಕಾರ ಮಾಡಿಬಿಟ್ಟು ಹೊರಟ ಸ್ಕೂಲ್ಗೆ. ಯಾಕೆಂತಂತಂದರೆ ಇದನ್ನು ನಾವು ಚಿಕ್ಕ ಮಕ್ಕಳಿದ್ದಾಗೇ ಪ್ರತಿಯೊಂದನ್ನ ಸಂಸ್ಕಾರವನ್ನು ಕಲಿಸ್ಬೇಕು. ಯಾಕಂದರೆ ದೊಡ್ಡವರಾದ್ಮೇಲೆ ನಾವು ನನ್ನ ಮಗ ಏನು ಕಲೀಲಿಲ್ಲ ಅನ್ನೋದಕ್ಕಿಂತ ಮೊದಲು ನಾವು ಏನು ಹೇಳ್ಕೊಟ್ಟಿಲ್ಲ ಅನ್ನೋ ಫೀಲಿಂಗ್ ನಮ್ಮಲ್ಲಿ ಇರಬಾರ್ದು. ಹಾಗಾಗಿ ಮಕ್ಕಳಿಗೆ ತೊಂದರೆ ಆಗುತ್ತೆ ಅಂತ ಅನ್ನೋದಕ್ಕಿಂತ ಮೊದಲು ನಾವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸ್ಬೇಕು ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಇವತ್ತಿನ ದಿನ ಮಾಡಿರ್ತಕ್ಕಂಥ ಈ ಒಂದು ಚಿಕ್ಕ ಪುಟ್ಟ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.